ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಕಿಡ್ನಿ ಡಾಕ್ಟರ್ ರವಿ KR. ಇವತ್ತು ಕಿಡ್ನಿ ಕೇರ್ ಬೈ ಡಾಕ್ಟರ್ ರವಿ KR ಯೂಟ್ಯೂಬ್ ಚಾನಲಲ್ಲಿ ಮತ್ತೆ ಒಂದು ಹೊಸ ಹೊಸ ಒಂದು ಟಾಪಿಕ್ನ ತಗೊಂಡು ಬಂದಿದ್ದೇನೆ. ಇವತ್ತಿನ ಅಂಶ ಅಥವಾ ಟಾಪಿಕ್ ಏನಂತಂದ್ರೆ, ನಮ್ಮ ದೇಹಕ್ಕೆ ಎಷ್ಟು ಉಪ್ಪು ಬೇಕು. ಈ ಉಪ್ಪಿನಂಶ ದೇಹಕ್ಕೆ ಅನಿವಾರ್ಯತೆ ಆಗಿದೆ. ಆದರೆ ದೇಹಕ್ಕೆ ಈ ಉಪ್ಪಿನಂಶ ಹೇಗೆ ಸಿಗುತ್ತೆ, ಅದು ಎಷ್ಟು ತಗೊಂಡ್ರೆ ಒಳ್ಳೇದು, ದೇಹದಲ್ಲಿ ಉಪ್ಪಿನಂಶ ಚೇಂಜ್ ಆಯ್ತು ಅಂದ್ರೆ ನಮ್ಗೆ ಯಾವ ರೀತಿಯ ಒಂದು ಪರಿಣಾಮಗಳನ್ನು ನೋಡ್ತೇವೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಮಹಾತ್ಮ ಗಾಂಧಿ ಅವರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ದಂಡಿ ಮಾರ್ಚ್ ಅಂತ ಮಾಡಿದ್ರು. ಅವರಿಗೆ ಉಪ್ಪಿನ ಒಂದು ಎಷ್ಟು ಇಂಪಾರ್ಟೆಂಟ್ ಇದೆ ಅನ್ನೋದು ಅವತ್ತು ಜನರಿಗೆಲ್ಲ ತಿಳಿಸ್ಕೊಟ್ರು. ಅಂದ್ರೆ ಅದು ಅವತ್ತು ಒಂದು ಸ್ವತಂತ್ರದ ಚಳುವಳಿ ಆಗಿತ್ತು. ಆದ್ರೆ ಇವತ್ತು ನಮ್ಮ ಜೀವನಕ್ಕೆ ಹಾಗೂ ನಮ್ಮ ಆರೋಗ್ಯಕ್ಕೆ ಬೇಕಾಗುವಂತಹ ಒಂದು ಆಧುನಿಕ ದಂಡಿ ಮಾರ್ಚ್ ನಮಗೆ ಅವಶ್ಯಕತೆ ಇದೆ. ಯಾಕೆ ಅಂತಂದ್ರೆ, ನಾವು ನಮ್ಮ ದೇಹದಲ್ಲಿ ಎಷ್ಟು ಉಪ್ಪಿನಂಶ ಬೇಕು ಅನ್ನೋದನ್ನ ಕಾಪಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯನ ನಾವು ಚೆನ್ನಾಗಿ ಕಾಪಾಡ್ಕೊಳ್ಬೋದು. ನಮಗೆ ಉಪ್ಪು ಹೇಗೆ ಸಿಗುತ್ತೆ, ನಾವು ತಗೊಳ್ಳೋ ಆಹಾರದಲ್ಲಿ ನಾವು ಸೇವನೆ ಮಾಡ್ತೀವಿ. ನಮ್ಮ ಭಾರತೀಯ ಒಂದು ಆಹಾರ ಪದ್ಧತಿ ಏನಿದೆ ಅದರಲ್ಲಿ ನಾವು ಉಪ್ಪನ್ನು ಸಾಕಷ್ಟು ಬಳಸ್ತೇವೆ. ನಮ್ಮ ಭಾರತೀಯರಲ್ಲಿ ಎಷ್ಟು ಉಪ್ಪು ಬಳಸ್ತೀವಿ ಅಂತಂದ್ರೆ, ನಮ್ಮ ಅಂಕಿ ಅಂಶಗಳ ಪ್ರಕಾರ ಸುಮಾರು 11ರಿಂದ 18 ಗ್ರಾಮ್ ಅಷ್ಟು ನಾವು ಉಪ್ಪು ಬಳಸ್ತೀವಿ ಅಂತ ನಮ್ಮ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಹೇಳುತ್ತೆ. ಆದ್ರೆ ನಮ್ಗೆ ಇಷ್ಟು ಉಪ್ಪು ಬೇಕಾ ಅನ್ನೋದು ಪ್ರಶ್ನೆ. ನಮಗೆ ದೇಹಕ್ಕೆ ಎಷ್ಟು ಉಪ್ಪು ಬೇಕು ಅನ್ನೋದು ಅಂತಂದ್ರೆ, ನಮ್ಮ WHO ಅಥವಾ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಹೇಳುತ್ತೆ ಅಂದ್ರೆ, ನಮ್ಮ ಆವರೇಜ್ ಇಂಡಿಯಾದಲ್ಲಿ ಇರುವ ಕನ್ಸಂಪ್ಷನ್ 11ರಿಂದ 18 ಗ್ರಾಮ್ ಅಷ್ಟು ಉಪ್ಪಿದೆ ಅಂತಂದ್ರೆ ನಮ್ಗೆ ಅಷ್ಟು ಬೇಕಾಗಿಲ್ಲ. ನಮಗೆ ಬೇಕಾಗಿರುವಂಥದ್ದು 5ರಿಂದ 6 ಗ್ರಾಮ್ ಅಷ್ಟು ಉಪ್ಪು ಮಾತ್ರ ನಮ್ಮ ದೇಹಕ್ಕೆ ಬೇಕಾಗ್ತಾ ಇದೆ. ಸೊ ಹೀಗೆ ನಾವು ಹೆಚ್ಚಿನ ಉಪ್ಪನ್ನು ಸೇವಿಸೋದ್ರಿಂದ ಏನಾಗುತ್ತೆ, ಅದರಿಂದ ಬರುವಂತ ಒಂದು ದುಷ್ಪರಿಣಾಮಗಳು ನಮಗೆ ನೋಡ್ತಾ ಇದ್ವಿ. ಹೆಚ್ಚು ಉಪ್ಪು ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿ ರಕ್ತ ಒತ್ತಡ ಜಾಸ್ತಿ ಆಗುತ್ತೆ, BP ಜಾಸ್ತಿ ಆಗುತ್ತೆ, ರಕ್ತನಾಳಕ್ಕೆ ಸಂಬಂಧಪಟ್ಟ ಒಂದು ಕಾಯಿಲೆಗಳು, ಹಾರ್ಟ್ಗೆ ಸಂಬಂಧಪಟ್ಟ ಕಾಯಿಲೆಗಳು ಹೆಚ್ಚಾಗ್ತಾ ಇರುತ್ತೆ. ಅದಕ್ಕೆ ನಾವು ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಕರಿತೀವಿ. ಹೀಗಾಗಿ ಏನಾಗುತ್ತೆ, ನಾವು ಹೆಚ್ಚಿನ ಉಪ್ಪಿನಂಶ ಸೇವನೆ ಮಾಡೋದ್ರಿಂದ ದೇಹಕ್ಕೆ ದುಷ್ಪರಿಣಾಮಗಳು ಉಂಟು. ಆದರೆ ಉಪ್ಪಿಲ್ಲದೆ ಕೂಡ ನಾವು ಇರೋಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಮ ದೇಹದಲ್ಲಿ ನೀರಿನ ಅಂಶ, ಉಪ್ಪಿನಂಶ ಒಂದು ಸಮತೋಲನದಲ್ಲಿ ಇದ್ರೆ ಮಾತ್ರ ದೇಹದ ಎಲ್ಲಾ ಚಟುವಟಿಕೆಗಳು ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ನರಮಂಡಲ ವರ್ಕ್ ಆಗ್ಬೇಕು ಅಂತಂದ್ರೆ, ನಮ್ಮ ಹೃದಯ ಬಡಿತ ಚೆನ್ನಾಗಿರ್ಬೇಕು ಅಂತಂದ್ರೆ ನಮ್ಮ ಸೋಡಿಯಂ ಅಂಶ ನಾರ್ಮಲ್ ಆಗಿರ್ಬೇಕು. ಸೊ ಇದು ಸೋಡಿಯಂ ಅಂಶ ನಾರ್ಮಲ್ ಆಗಿರೋದು ಕಾಪಾಡ್ಕೊಳ್ಳೋ ಆರ್ಗನ್ಸ್ ಅಂದ್ರೆ ಮೇನ್ಲಿ ಹಾರ್ಟ್ ಮತ್ತೆ ಕಿಡ್ನಿ. ಸೊ ಹೆಚ್ಚಿನ ಉಪ್ಪಿನಂಶ ತಗೊಳ್ಳೋದ್ರಿಂದ ಹಾರ್ಟ್ ಮತ್ತೆ ಕಿಡ್ನಿ ಮೇಲೆ ದುಷ್ಪರಿಣಾಮ ಬೀಳುತ್ತೆ. ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ, ಕಿಡ್ನಿಗೆ ತೊಂದರೆ ಆಗುವಂತ ಚಾನ್ಸಸ್ ಇರುತ್ತೆ, ಬ್ಲಡ್ ಪ್ರೆಷರ್ ಕಂಟ್ರೋಲ್ ಇಲ್ದಲ್ಲೇ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗೆ ಊಟದಲ್ಲಿ ನಾವು ಬಹಳ ಜಾಸ್ತಿ ಸಾಲ್ಟ್ ಇಂಟೇಕ್ ಇತ್ತು ಅಂತಂದ್ರೆ ಅದು ಸ್ವಲ್ಪ ಮಟ್ಟಿಗೆ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಕೂಡ ಮಾಡುವಂತ ಸಾಧ್ಯತೆ ಇರುತ್ತೆ. ಸೊ ಹೀಗೆ ಇರ್ಬೇಕಾದ್ರೆ ನಮ್ಮ ದೇಹದಲ್ಲಿ ನಮಗೆ ಎಷ್ಟು ಉಪ್ಪು ಬೇಕು ಅನ್ನೋದನ್ನ ನಾವು ನಮ್ಮ ಆಹಾರ ಕ್ರಮದಲ್ಲೇ ನಾವು ಅದನ್ನು ಕಾಪಾಡ್ಕೊಳ್ಬೇಕು. ನಾವು ಡೈಲಿ ಊಟ ಮಾಡ್ಬೇಕಾದ್ರೆ ಸೈಡಿಗೆ ಉಪ್ಪು ಹಾಕೊಳ್ತೀವಿ. ನಮ್ಮ ಒಂದು ಊಟದ ಶೈಲಿ ಏನಿದೆ ಅದ್ರಲ್ಲಿ ನೀವೆಲ್ಲ ಫಂಕ್ಷನ್ ಅಲ್ಲಿ ನೋಡಿರ್ಬೇಕು. ಫಸ್ಟ್ ಬಡಿಸೋದೇ ಉಪ್ಪು, ಎಲೆನಲ್ಲಿ ಫಸ್ಟ್ ಬಡಿಸೋದೇ ಉಪ್ಪು. ಅದಕ್ಕೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಹಾಗೆ ಹೆಚ್ಚಾದ್ರೂ ಕೂಡ ಅದು ತೊಂದರೆ ಆಗುತ್ತೆ. ಸೊ ನಾವು ತಗೊಳ್ಳೋ ಆಹಾರದಲ್ಲಿ ನಾವೇನು ಉಪ್ಪು ಬಳಸ್ತೀವಿ, ಚಟ್ನಿನಲ್ಲಿ ಇರ್ಬೋದು, ಉಪ್ಪಿನಕಾಯಿ ಇರ್ಬೋದು, ಸಾಂಬಾರ್ಗಳಿರ್ಬೋದು, ಪಲ್ಯಗಳಿರ್ಬೇಕು, ಅದೆಲ್ಲದ್ರಲ್ಲಿ ಕೂಡ ನಮಗೆ ಉಪ್ಪಿನಂಶ ಬರುತ್ತೆ. ಸೊ ಈ ಆಹಾರ ತಗೊಳ್ಬೇಕಾದ್ರೆ ನಾವು ಅದನ್ನ ಕೇರ್ಫುಲ್ ಆಗಿರ್ಬೇಕು. ನಾವು ಎಷ್ಟು ಆಹಾರ ತಗೊಳ್ತೀವಿ ಅದರಲ್ಲಿ ಸಾಲ್ಟಿನ ಅಂಶ ಎಷ್ಟಿರುತ್ತೆ ಅನ್ನೋದು ನೋಡ್ತಾ ಇರ್ಬೇಕು. ಸೊ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಪ್ರಕಾರ 5 ಗ್ರಾಮ್ ಉಪ್ಪು ನಮಗೆ ಸಾಕು. 5 ಗ್ರಾಮ್ ನಾವು ಅಳತೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಸರಿಸುಮಾರಾಗಿ 1 ಟೀ ಸ್ಪೂನ್ ಉಪ್ಪು ನಾವು ಸೇವನೆ ಮಾಡಿದ್ರೆ ಒಂದ್ ದಿವಸದಲ್ಲಿ ಒಬ್ಬ ವ್ಯಕ್ತಿಗೆ 24 ಗಂಟೆಯಲ್ಲಿ ಅಷ್ಟು ನಮ್ಮ ದೇಹಕ್ಕೆ ಸಾಕಾಗಿರುತ್ತೆ. ಸೊ ಉಪ್ಪು ನಾವು ಬೇರೆ ಬೇರೆ ರೀತಿ ಉಪಯೋಗಿಸ್ತೇವೆ. ಕಾಮನ್ ಸಾಲ್ಟ್ ಅಂತ ನಾವು ಕೇಳಿರ್ಬೋದು. ನಾವು ಅಂಗಡಿನಲ್ಲಿ ಸಿಗುವಂತ ಒಂದು ಕಾಮನ್ ಸಾಲ್ಟ್, ಅದು ಭಾರತದಲ್ಲಿ ಏನಾಗಿದೆ ಅಂತಂದ್ರೆ ಎಲ್ಲರಿಗೂ ಕೂಡ ಅಯೋಡೈಸ್ ಸಾಲ್ಟ್ ಆಗಿ ನಮಗೆ ಅದು ಈಗ ಲಭ್ಯವಿದೆ. ಬೇರೆ ಬೇರೆ ಕಂಪನಿಗಳು ಅಯೋಡೈಸ್ ಸಾಲ್ಟ್ ನ ತಂದಿದ್ದಾರೆ. ಉಪ್ಪಿನ ಜೊತೆಗೆ ಅಯೋಡಿನ್ ನ
ಒಂದು ಮಿಶ್ರಣ ಇರುತ್ತೆ. ಅದಕ್ಕೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಥವಾ ಮೈಕ್ರೋ ಮಿನರಲ್ಸ್ ಅಂತ ಕರಿತೀವಿ ಅಯೋಡಿನ್. ಈ ಅಯೋಡಿನ್ ನಮ್ಮ ದೇಹಕ್ಕೆ, ನಮ್ಮ ಥೈರಾಯ್ಡ್ ಗ್ರಂಥಿಗಳಿಗೆ ಒಂದು ಒಳ್ಳೆಯ ಕೆಲಸ ಮಾಡ್ಲಿಕ್ಕೆ ಬೇಕಾಗುವಂತ ಒಂದು ಅದು ಕಂಟೆಂಟ್ ಇರುತ್ತೆ. ಸೊ ಈಗ ನಮ್ಮ ಇಂಡಿಯಾದಲ್ಲಿ ಸಿಗುವಂತ ಎಲ್ಲ ಉಪ್ಪು ಫೋರ್ಟಿಫೈಡ್ ಉಪ್ಪು, ಅಂದ್ರೆ ಅಯೋಡಿನ್ ಮಿಕ್ಸ್ ಆಗಿರುತ್ತೆ. ಅದಕ್ಕೆ ನಾವು ಅಯೋಡೈಸ್ ಸಾಲ್ಟ್ ಅಂತ ಕರಿತೇವೆ. ಇದು ನಾವೆಲ್ಲರೂ ಕಾಮನ್ ಆಗಿ ಉಪಯೋಗಿಸ್ತೇವೆ. ಅದಲ್ಲದೆ ಬೇರೆ ರೀತಿ ಉಪ್ಪಿನ ಸೇವನೆ ಅಂತಂದ್ರೆ ನಾವು ರಾಕ್ ಸಾಲ್ಟ್ ಅಂತ ಉಪಯೋಗಿಸ್ತೀವಿ, ಅಂದ್ರೆ ಸೈಂದ್ರ ಲವಣ ಅಂತ ಉಪಯೋಗಿಸ್ತೀವಿ. ಈ ಸೈಂದ್ರ ಲವಣದಲ್ಲಿ ಸ್ವಲ್ಪ ಉಪ್ಪಿನ ಅಂಶದ ಜೊತೆಗೆ ಅಂದ್ರೆ ಸೋಡಿಯಂ ಕ್ಲೋರೈಡ್ ಜೊತೆಗೆ ಸ್ವಲ್ಪ ಪೊಟ್ಯಾಷಿಯಂ ಅಂಶ ಹಾಗೂ ಮೆಗ್ನೀಷಿಯಂ ಅಂಶ ಆಡ್ ಮಾಡಿರ್ತಾರೆ. ಇದು ಒಂದು ರೀತಿಯ ಒಂದು ರಾಕ್ ಸಾಲ್ಟ್. ಇದಲ್ಲದೆ ಕಾಲಾ ನಮಕ್ ಅಂತ ಕೂಡ ಸಿಗುತ್ತೆ. ಇದು ನಾವು ಆಯುರ್ವೇದಿಕ್ ಪ್ರಿಪರೇಷನ್ಸ್ ಅಲ್ಲಿ ಕೆಲವು ಆಹಾರ ಕ್ರಮದಲ್ಲಿ ನಾವು ಕಾಲಾ ನಮಕ್ ಕೂಡ ಯೂಸ್ ಮಾಡ್ತೀವಿ. ಅದಲ್ಲದೆ ಸೀ ಸಾಲ್ಟ್ ಅಂತ ಕೂಡ ಸಿಗುತ್ತೆ. ಸೀ ಸಾಲ್ಟ್ ಅಲ್ಲೂ ಕೂಡ ಸೋಡಿಯಂ ಕ್ಲೋರೈಡ್ ಇರುತ್ತೆ, ಅದಕ್ಕೆ ಸ್ವಲ್ಪ ಮೈಕ್ರೋ ಮಿನರಲ್ಸ್ ಕೂಡ ಆಡ್ ಆಗಿರ್ತದೆ. ಹೀಗೆ ಬೇರೆ ಬೇರೆ ರೀತಿಯ ಒಂದು ಸಾಲ್ಟ್ ನಮ್ಮ ಆಹಾರದಲ್ಲಿ ನಾವು ಅವೈಲೇಬಲ್ ಇರುತ್ತೆ. ಈ ಇಷ್ಟರಲ್ಲಿ ನಮ್ಮ ದೇಹಕ್ಕೆ ಯಾವ್ದು ಇಂಪಾರ್ಟೆಂಟು ಅಂತಂದ್ರೆ ನಮಗೆ ಕಾಮನ್ ಸಾಲ್ಟ್ ಅಥವಾ ಅಯೋಡೈಸ್ ಸಾಲ್ಟ್ ಅಂತ ಏನಿದೆ ಅದು ನಮ್ಮ ಆರೋಗ್ಯಕ್ಕೆ ಸಾಕು. ಎಷ್ಟು ಬೇಕು ನಮ್ಮ ದೇಹಕ್ಕೆ ಅಂದ್ರೆ 5 ಗ್ರಾಮ್ ಅಷ್ಟು ಉಪ್ಪು ನಮಗೆ ಸಾಕಾಗ್ತದೆ. 5 ಗ್ರಾಮ್ನ ನಾವು ಅಳತೆ ಮಾಡಿಯಾರು ತಗೋಬಹುದು, ಅಥವಾ 1 ಟೀ ಸ್ಪೂನ್ ಗಾತ್ರದ ಉಪ್ಪನ್ನು ತಗೊಳ್ಳೋದ್ರಿಂದ ನಿಮ್ಮ BP, ಕಾರ್ಡಿಯಾಕ್ ಸ್ಟೇಟಸ್ ಹಾಗೆ ರಕ್ತನಾಳದಲ್ಲಿರುವಂತ ಒತ್ತಡವನ್ನು ನಾವು ಕಾಪಾಡ್ಕೊಳ್ಬಹುದು. ಆದ್ರೆ ಹೇಳೋದು ಸುಲಭ, ಇದು ಮಾಡೋದು ಕೂಡ ಅಷ್ಟೇ ಕಷ್ಟ. ಯಾಕಂದ್ರೆ ಸಾಕಷ್ಟು ನಾವು ಈ ನಡುವೆ ಫಾಸ್ಟ್ ಫುಡ್ಡಿಗೆ ಅಡಿಕ್ಟ್ ಆಗ್ಬಿಟ್ಟಿದೀವಿ, ಜಂಕ್ ಫುಡ್ಡಿಗೆ ಅಡಿಕ್ಟ್ ಆಗ್ಬಿಟ್ಟಿದೀವಿ. ಅದು ಬಹಳ ಜನ ಫ್ರೆಂಡ್ಸ್ ಕರೀತಾರೆ, ರಿಲೇಟಿವ್ಸ್ ಕರೀತಾರೆ, ಒಂದು ಫಂಕ್ಷನ್ ಇದೆ ಬನ್ನಿ ಅಂತ. ಅದ್ರಲ್ಲಿ ಕೂಡ ನಾವು ಆಹಾರದಲ್ಲಿ ಸಾಲ್ಟ್ನ ಜಾಸ್ತಿ ತಗೊಳ್ತೀವಿ. ಸೊ ಹೇಗೆ ಕಂಟ್ರೋಲ್ ಮಾಡೋದು ಈ ಸಾಲ್ಟ್ ಇಂಟೇಕ್ ಅನ್ನೋದು ಅಂತಂದ್ರೆ ಇದೊಂದು ವ್ಯವಸ್ಥಿತವಾದ ಒಂದು ನಿರ್ಧಾರ ಆಗಿರ್ಬೇಕು. ನಾವು ಏನ್ ಊಟ ಮಾಡ್ತೀವಿ, ನಾವು ಏನ್ ಆಹಾರ ತಗೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಸಾಕಷ್ಟು ಗಮನ ಇರಬೇಕು. ಹೇಳೋದು ಸುಲಭ, ಅದೇ ಮಾಡೋದು ತುಂಬಾ ಕಷ್ಟ. ನಿಮ್ಮ ಅಡಿಗೆ ಮನೆಯಲ್ಲೇ ನೀವು ಡೈಲಿ ಏನು ಉಪಯೋಗ ಮಾಡ್ತೀರಾ ಸಾಲ್ಟ್ನ, ಅದನ್ನ ನೀವೇ ರೆಡಿ ಮಾಡಿ ಇಟ್ಕೊಂಡು ಮಾಡೋದ್ರಿಂದ ಬಹಳ ಅನುಕೂಲ ಆಗ್ತದೆ. ಸಾಮಾನ್ಯವಾಗಿ ನಾವು ಏನ್ ಅಡ್ವೈಸ್ ಮಾಡ್ತೀವಿ ಅಂದ್ರೆ ಹೈ BP ಇರೋರಿಗೆ ಅಥವಾ ಹಾರ್ಟಿನ ಪ್ರಾಬ್ಲಮ್ ಇರೋರಿಗೆ, ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ಊಟದಲ್ಲಿ ಮೇಲುಪ್ಪನ್ನ ಬಳಸಬೇಡಿ ಅಂತ ಹೇಳ್ತೀವಿ. ಯಾಕಂದ್ರೆ ಡೈಲಿ 5 ಗ್ರಾಮ್ ಉಪ್ಪು ಅಳತೆ ಮಾಡಿ ಅಡುಗೆ ಮಾಡೋದು ಬಹಳ ಕಷ್ಟ. ಅದು ಅಡುಗೆ ಮಾಡೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಪ್ರಾಕ್ಟಿಕಲಿ ಹೇಗೆ ಮಾಡ್ಬೋದು ಅಂತಂದ್ರೆ ಹೆಚ್ಚು ಉಪ್ಪಿನ ಅಂಶ ಇರುವಂತ ಆಹಾರನ ಅವಾಯ್ಡ್ ಮಾಡಬೇಕು. ಯಾವುದು ಹೆಚ್ಚು ಉಪ್ಪಿನ ಅಂಶ ಆಹಾರಗಳಂತಂದ್ರೆ ಉಪ್ಪಿನಕಾಯಿ ಅಥವಾ ಬೇಕರಿ ಐಟಮ್ ಇರ್ಬೋದು, ಖಾರ, ಸೇವು, ಸಂಡಿಗೆ, ಹಪ್ಪಳಗಳು, ಹಾಗೆ ಪ್ರೊಸೆಸ್ಡ್ ಫುಡ್ಸ್. ಈಗ ಒಂದು ಪ್ಯಾಕೆಟ್ ನಲ್ಲಿ ಚಿಪ್ಸ್ ಬರುತ್ತೆ, ಅಥವಾ ಮಕ್ಕಳಿಗೆ ಕೊಡುವಂತ ಒಂದು ಬೇರೆ ಬೇರೆ ರೀತಿಯಾದ ಒಂದು ಆಹಾರಗಳಿರ್ತವೆ, ಅಥವಾ ಕಡಲೆಕಾಯಿ ಇರುತ್ತದೆ. ಬಹಳಷ್ಟು ಪ್ಯಾಕೆಟ್ ಫುಡ್ಸ್ ಏನಿರ್ತವೆ ಅದು ಸಾಲ್ಟ್ ಹೆಚ್ಚಿರುತ್ತದೆ. ಯಾಕಂದ್ರೆ ಸಾಲ್ಟ್ ಹೆಚ್ಚಿರೋದ್ರಿಂದ ಅದು ಪ್ರಿಸರ್ವೇಟಿವ್ ಆಗಿ ಅದನ್ನ ಯೂಸ್ ಮಾಡ್ತಾರೆ, ಅಂದ್ರೆ ಜಲ್ದಿ ಹಾಳಾಗೋದಿಲ್ಲ. ಸೊ ನಾವು ಪ್ಯಾಕೆಟ್ ಫುಡ್ಸ್ ನ ಅವಾಯ್ಡ್ ಮಾಡೋದ್ರಿಂದ ನಾವು ಸಾಲ್ಟ್ ಇಂಟೇಕ್ ನ ಕಡಿಮೆ ಮಾಡ್ಬೋದು. ಹಾಗೆ ಹೆಚ್ಚು ಕರೆದಿರುವಂತ ಆಹಾರಗಳನ್ನ ಅವಾಯ್ಡ್ ಮಾಡಿ ಬೇಕ್ಡ್ ಐಟಮ್ಸ್, ಅಂದ್ರೆ ಅದನ್ನ ಬಿಸಿ ಆವಿನಲ್ಲಿ ಸುಟ್ಟಿರುವಂತ ಇರ್ಬೋದು, ಅಥವಾ ಓವನ್ ನಲ್ಲಿ ರೆಡಿ ಮಾಡಿರುವಂತ ಆಹಾರಗಳಿರ್ಬೋದು, ಇದನ್ನ ತಗೊಳ್ಳೋದ್ರಿಂದ, ಅಥವಾ ಸ್ಟೀಮ್ಡ್ ಅಥವಾ ಬೇಯಿಸಿರೋ ಆಹಾರಗಳನ್ನು ತಗೊಳ್ಳೋದ್ರಿಂದ ನಾವು ಆದಷ್ಟು ಸಾಲ್ಟ್ ಇಂಟೇಕ್ ನ ಕಡಿಮೆ ಮಾಡ್ಬೋದು. ಸಾಲ್ಟ್ ಇಂಟೇಕ್ ನ ಕಡಿಮೆ ಮಾಡೋದ್ರಿಂದ ಟೇಸ್ಟ್ ಹಾಳಾಗುತ್ತೆ ಅಂತ ಬಹಳಷ್ಟು ಜನ ಅಂತಾರೆ. ಸೊ ಟೇಸ್ಟ್ ಕಡಿಮೆ ಆಗದಲ್ಲೇ ಇರೋದಕ್ಕೆ ಹೇಗೆ ನೋಡ್ಬೇಕು ಅಂದ್ರೆ ಅದಕ್ಕೆ ನೀವು ಜೀರಿಗೆ ಪುಡಿನ ಹಾಕೊಳ್ಬೋದು, ಅರಿಶಿನ ಪುಡಿನ ಹಾಕೊಳ್ಬೋದು, ಹಾಗೆ ಇದು ಕರ್ಬೇವನ್ನ ನಾವು ಜಾಸ್ತಿ ಯೂಸ್ ಮಾಡ್ಬೋದು. ಇದು ನಮಗೆ ಟೇಸ್ಟ್ ನ ಚೆನ್ನಾಗಿ ಕೊಡುತ್ತೆ, ಹಾಗೆ ಉಪ್ಪಿನಾಂಶ ಕೂಡ ನಾವು ಹೆಚ್ಚು ತಗೊಳ್ಳದಲ್ಲಾಗಿ ನಮ್ಮನ್ನ ಕಂಟ್ರೋಲ್ ಮಾಡುತ್ತೆ. ಹಾಗೆ ಉಪ್ಪಿನಾಂಶ ಕಂಟ್ರೋಲ್ ಆಗಿರ್ಬೇಕು ಅಂತಂದ್ರೆ ನಾವು ಸಾಕಷ್ಟು ನೀರು ಕೂಡ ಕುಡಿಬೇಕಾಗತ್ತೆ. ಸೊ ಕನಿಷ್ಠ 8ರಿಂದ 10 ಗ್ಲಾಸ್ ನಾವು ನೀರು ಕುಡಿಬೇಕು. ಸೊ ಹತ್ರ 1.5ರಿಂದ 2 ಲೀಟರ್ ನೀರು ಕುಡಿಯೋದ್ರಿಂದ ನಮಗೆ ದೇಹಕ್ಕೆ ಬೇಕಾಗುವಂತ ಉಪ್ಪಿನಾಂಶ ಹಾಗೂ ನೀರಿನಾಂಶ ಕೂಡ ಎರಡು ಸಮತೋಲನದಲ್ಲಿ ಇರುತ್ತೆ. ಹಾಗೆ ಇದಿಷ್ಟೇ ಮಾಡಿದ್ರೆ ಸಾಕಾಗಲ್ಲ. ನಾವು ಏನು ಪದಾರ್ಥವನ್ನ ನಾವು ಮಾರ್ಕೆಟ್ ನಲ್ಲಿ ಕೊಂಡ್ಕೊಳ್ತೇವೆ, ಅದನ್ನ ಸೇವನೆ ಮಾಡ್ತೇವೆ. ಆ ಕೊಂಡ್ಕೊಳ್ಳೋದಕ್ಕೆ ಮುಂಚೆ, ಆ ಸೇವನೆ ಮಾಡೋಕ್ ಮುಂಚೆ ಅದಕ್ಕೆ ಮೇಲೆ ಬರ್ದಿರುತ್ತೆ ಈ ಆಹಾರದಲ್ಲಿ ನಿರ್ದಿಷ್ಟವಾದ ಸೋಡಿಯಂ ಕಂಟೆಂಟ್ ಎಷ್ಟಿರುತ್ತೆ ಅಂತ. ಈ ನಡುವೆ ಸಾಕಷ್ಟು ಕಂಪನಿಗಳಲ್ಲಿ ಪ್ಯಾಕೆಟ್ ಮೇಲೆ ಬರ್ದಿರುತ್ತೆ 100 ಗ್ರಾಮಿಗೆ ಸಾಲ್ಟ್ ಎಷ್ಟಿದೆ ಅನ್ನೋದನ್ನು ಬರ್ದಿರ್ತದೆ. ಇದರಲ್ಲಿ ನಾವು ವೆರಿ ಲೋ ಸಾಲ್ಟ್ ಅಥವಾ ಸಾಲ್ಟ್ ಫ್ರೀ ಕಂಟೆಂಟ್ ಅಂತ ಕೂಡ ಸಾಕಷ್ಟು ನಾವು ಆ ಪ್ಯಾಕೆಟ್ ಮೇಲೆ ಕೂಡ ನೋಡ್ಬೋದು.
ಸೊ ಈ ಪ್ಯಾಕೆಟ್ ಮೇಲೆ ನಮೂದಿಸಿರ್ತದೆ, ಅಂದ್ರೆ ಇಂಡಿಕೇಟ್ ಮಾಡಿರ್ತಾರೆ, ಅಲ್ಲಿರುವಂತ ಸಾಲ್ಟ್ ಎಷ್ಟಿದೆ ಅನ್ನೋದು ಇಂಡಿಕೇಟ್ ಮಾಡಿರ್ತಾರೆ. ಸೊ ನೀವು ಆಹಾರ ಸೇವನೆ ಮಾಡ್ಲಿಕ್ಕೆ ಮುಂಚೆ ನಿಮ್ಮ ಉಪ್ಪಿನಂಶ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಅದ್ರ ಮೇಲೆ ಸಾಲ್ಟ್ ಕಂಟೆಂಟ್ ನೀವು ಓದ್ಕೊಂಡು ನಿಮಗೆ ಅವತ್ತಿನ ದಿನದಲ್ಲಿ ಬೇಕಾಗುವಂತ ಸಾಲ್ಟ್ ನ ನೀವು ಕಂಟ್ರೋಲ್ ಮಾಡ್ಬೋದು. ಸೊ ಹೀಗೆ ವೀಕ್ಷಕರೇ, ಸಾಕಷ್ಟು ಉಪ್ಪಿನಂಶ ನೀವು ಕಂಟ್ರೋಲ್ ಮಾಡೋದ್ರಿಂದ, ಅದ್ರ ಬಗ್ಗೆ ಕಾಳಜಿ ಇಡೋದ್ರಿಂದ ನಿಮಗೆ ಇರುವಂತಹ ಒಂದು BP ಕಾಯಿಲೆ ಇರ್ಬೋದು, ಮತ್ತೆ ಮುಂದೆ ಬರುವಂತಹ ಅತಿ ಹೆಚ್ಚು ರಕ್ತದ ಒತ್ತಡದಿಂದ ಆಗುವಂತಹ ಹಾರ್ಟ್ ಅಟ್ಯಾಕ್ ಗಳಿರ್ಬೋದು, ಸ್ಟ್ರೋಕ್ ಇರ್ಬೋದು, ಅದನ್ನ ನೀವು ತಡ್ಕೊಳ್ಬಹುದು. ಸೊ ಹೀಗೆ ಇವತ್ತಿನ ಉಪ್ಪಿನ ಬಗ್ಗೆ ಇರುವಂತಹ ಒಂದು ನಮ್ಮ ಕಾಳಜಿ ಇರಲಿ, ಅದಕ್ಕೆ ಇರುವಂತಹ ನಮ್ಮ ಒಂದು ಇನ್ಫಾರ್ಮೇಶನ್ ನಾವು ಹೆಚ್ಚು ಪಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತ ಸಾಕಷ್ಟು ಕಾಯಿಲೆಗಳನ್ನ ನಾವು ಕಾಪಾಡ್ಕೊಳ್ಬಹುದು. ಹೀಗೆ ವೀಕ್ಷಕರೇ, ನಾವು ನೋಡಿದ್ವಲ್ಲ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಆದ್ರೆ ಅತಿಯಾದ ಉಪ್ಪು ಕೂಡ ನಮಗೆ ತೊಂದರೆ ಕೊಡುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯದಲ್ಲಿ, ನಿಮ್ಮ ಆಹಾರದಲ್ಲಿ ಎಷ್ಟು ಉಪ್ಪು ಬೇಕು, ನಿಮಗೆ ಎಷ್ಟು ನೀವು ಸೇವನೆ ಮಾಡ್ತಾ ಇದ್ದೀರಾ ಅಂತ ನೀವು ದಯವಿಟ್ಟು ತಿಳ್ಕೊಳ್ಳಿ. ಒಂದಿನದ ನೀವು ಆಹಾರದಲ್ಲಿ ನಿಮ್ಮ ಪಟ್ಟಿ ಮಾಡ್ಕೊಳ್ಳಿ. ಬೆಳಗ್ಗೆ ಏನ್ ತಿಂತಿದ್ದೀರಾ, ಮಧ್ಯಾಹ್ನ ಏನ್ ತಿಂತಿದ್ದೀರಾ, ಸಾಯಂಕಾಲ ಏನ್ ತಿಂತೀರಾ, ಅದರಲ್ಲಿ ನೀವು ಅಂದಾಜು ನಿಮ್ಮ ಸಾಲ್ಟ್ ಇಂಟೇಕ್ ಎಷ್ಟಿದೆ ಅನ್ನೋ ನೀವು ನೋಡ್ಕೊಳ್ಳಿ. ನಿಮಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಕೆಲವು ಟೈಮ್ ಬಹಳ ಉಪ್ಪನ್ನು ಸೇವನೆ ಮಾಡ್ತೀವಿ. ಸೊ ಉಪ್ಪಿನ ಕಂಟ್ರೋಲ್ ಮಾಡಿ, ನಿಮಗಿರುವಂತಹ ರಕ್ತ ಒತ್ತಡ, ಹಾರ್ಟ್ ಪ್ರಾಬ್ಲಮ್ಮು ಹಾಗೂ ಸ್ಟ್ರೋಕ್ ಇಂದ ನಿಮ್ಮನ್ನು ನೀವು ಕಾಪಾಡ್ಕೊಳ್ಬೋದು. ನಮಸ್ಕಾರ ವೀಕ್ಷಕರೇ.